ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ದೂರದ ಕೆರತಾಡನ ಇಲ್ಲಿ ಬಂದರೆ ಅಂತ ಕೇಳಿದಾಗ ಅವರು ನನ್ನನ್ನು ತಿಪ್ಪೆ ಮೇಲೆ ಬಿದ್ದವನ್ನ ಕರ್ಕೊಂಡು ಹೋಗಿ ಉರಿ ಗದ್ದೆ ಮೇಲೆ ಕೂರಿಸಿ ನನಗೆ ಮಹಾಮಂಗಳಾರತಿಯನ್ನು ಮಾಡಿದ್ರು. ಯಾವ ರೀತಿ ಸ್ವಾಮಿ? ಆದಿ ಮನಗೂ ಜ್ಯೋತಿ, ಬೀದಿ ಮನಗೂ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲಗಾರರ ಮನೆಗೂ ಜ್ಯೋತಿ, ಒಲೆಯರ ಮನೆಯಲ್ಲೂ ಜ್ಯೋತಿ, ಮಾದರ ಮನೆಯಲ್ಲೂ ಜ್ಯೋತಿ, ಕುರುಬರ ಮನೆಯಲ್ಲೂ ಜ್ಯೋತಿ, ಮಾದರ ಮನೆಯಲ್ಲೂ ಜ್ಯೋತಿ, ಊರು ಕುಡದ ಹಾದಿ ಒಲಗು ಊರಿ ಬಂದ ಪರಂ ಜ್ಯೋತಿ, ಸಿದ್ದಯ್ಯ ಸ್ವಾಮಿ ಕಣ್ಣೇ ನನ್ನ ದುಡಮನವನ್ನು ನೋಡಿಬಿಟ್ಟು ಜ್ಯೋತಿಲಿಂಗಯ್ಯ ಪರಂ ಜ್ಯೋತಿಲಿಂಗಯ್ಯ ಅಂತ ನನಗೆ ನಾಮಕರಣ ಮಾಡಿದ್ರು ಕಣವ. ನಾನು ಬಸವಣ್ಣವರ ಭಕ್ತಿ ಪರಿಶೋಧನೆಯನ್ನ ಮಾಡಿದಾಗ ಅವ್ರಿಗೆ ಜಗಜ್ಯೋತಿ ಬಸವಣ್ಣ ಅಂತ ನಾನು ಒಂದು ನಾಮಾಂಕಿತವನ್ನ ಮಾಡಿ ನಾನು ಬಸವ ಕಲ್ಯಾಣ ಮಠದಿಂದ ಹೊರಗಡೆ ಬರ್ಬೇಕಾದ್ರೆ ತಾಯಿ ನನ್ನನ್ನ ಎಕ್ಕತ್ತಿನ ಮೇಲೆ ಕೈ ಹಾಕಿ ತಳ್ಳಿದ್ನಲ್ಲ ಆ ಬಾಚಿ ಬಸವಾಚಾರಿ ಓಡ ಬಂದು ನನ್ನ ಪಾದವನ್ನು ಹಿಡ್ಕೊಂಡ ತಾಯಿ, ಗುರುದೇವ ಗುರು ತಂದೆ ತಾವ್ಯಾರು ಅನ್ನೋದನ್ನ ತಿಳಿದೆ. ನಾನು ನಿಮ್ಮ ಎಕ್ಕತ್ತಿನ ಮೇಲೆ ಕೈ ಮಡಗಿ ತಳ್ಳಿ ಬುಟ್ಟಿ ನನ್ನ ಅಪರಾಧವನ್ನು ಮನ್ನಿಸಿ ನನಗೊಂದು ಕರುಣೆಯನ್ನು ದಯಪಾಲಿಸಿ ಅಂತ ಕೇಳ್ಕೊಂಡ. ಆವಾಗ ದೊಡ್ಡಮ್ಮ ನೋಡಪ್ಪ, ಬಾಸಿ ಬಸವಾಚಾರಿ ಮಳವಳ್ಳಿ ತಾಲೂಕು ಮುಂಡಗಟ್ಟೆ ಗ್ರಾಮದಲ್ಲಿ 6 ಮಕ್ಕಳ ಸಂತಾನವನ್ನು ಪಡೆದಂತ ಮುದ್ದೋಜಿ ನಿಂಗಮ್ಮ ಆ ದಂಪತಿಗಳಿಗೆ 6 ಮಕ್ಕಳು ಹುಟ್ಟುಬಿಟ್ಟು 6 ತುಗುಗತ್ತಿಲ್ ಎದುರು ನಿಂತವರೇ ಕಣಪ್ಪ. ಅವ್ರ ಹೊಟ್ಟೆ ಒಳಗೆ ನೀನು 7ನೇ ಮಗನಾಗಿ ಜನಿಸು, ಆವಾಗ ನಾನು ನನ್ನ ತತ್ತು ದಾನವಾಗಿ ಪಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರಿಗೆ ವಾಗ್ದಾನ ಮಾಡಿ ಬಂದಿದ್ದೀನಿ ತಾಯಿ. ಮತ್ತಮ್ಮ ಆ ಮುದ್ದಮ್ಮ ಯಾರ ಮಗನ ಯಾರು ಕೊಡಕ್ಕಿಲ್ಲ ಅಂತಲ್ಲ ತಾಯಿ. ನಾನು ಈವಾಗಲೇ ಹೋಗಿ ಆ ಮಗನ ಪಡ್ಕೊಂಡು ಬರ್ತೀನಿ ತಾಯಿ. ನನಗೆ ಮಹಾಮಂಗಳಾರತಿಯನ್ನು ಮಾಡುವಂದಾಗ ಸರಿಗೆ ದೊಡ್ಡವರು ಕಕ್ಕೆ ಮರದ ಕಂಡಾಯವ ಎತ್ತಿ ಹೆಗಲಿಗೆ ಮಡಗಿದರಂತೆ ಸಿದ್ದಯ್ಯ ಸ್ವಾಮಿ ಬಂದೆ ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಮಂಡ್ಯದ ಲಿಂಗಯ್ಯ ಎಳೆಯ ಕುಂದೂರು ಬೆಟ್ಟ ಅವರು ಗಲ್ಲನೆ ಹತ್ತಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಧರ್ಮ ಗುರುವೇ ಲಿಂಗಯ್ಯ ಬನ್ನಿ ಎಳೆಯ ಕುಂದೂರು ಬೆಟ್ಟದ ಮೇಲೆ ನಿಂತುಕೊಂಡು ನನ್ನಪ್ಪ ಮಂಡ್ಯದ ಲಿಂಗಯ್ಯ ಹಾಸಿದರಂತೆ ಹುಲಿಯ ಚರ್ಮ ಹರಡಿದಾರುವೆ ಮೂಗುತಿ ಕಟ್ಟಿ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಹಾಡಿದರೆ ಹರಗಿಣಿಯೋ ಕೂಗಿದರೆ ಕೂಗಲಿ ಬರಿಯೋ ತಮ್ಮನಾರ ಕಾಡೆ ಜೋಗೈನ ಹರಿದಮ್ಮನಾರ ಕಾಡೆ ಗಾರಿ ಸುಂದರ ಸಂಧ್ಯಾಶ್ರೀ ಮಾಡಬಹುದು ಸುಂದರ ಸಂಧ್ಯಾಶ್ರೀ ಮಾಡಬಹುದೇ ಮಗದವನ ಚಂದ್ರುಗಳ ಮಗದವ ಕಾಡಿನ
ನಿನ್ನ ಒಳಗು ನೋಡಿ ಕಾಯುತ್ತೇವೆ ಗೂಡಿಗಾಗಿ ದುನಿಯ ಚಂದ ನೋಡೆ ಚೆಲುವ ಮರಿದು